ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ರೈತ ಬಾಂಧವರಿಗೆ ಒಂದು ಖುಷಿಯಾದ ವಿಚಾರ ಏನಂತಂದ್ರೆ, ಅದರಲ್ಲೂ ದಾಳಿಂಬೆ ಬೆಳೆಗಾರರಿಗೆ ಒಂದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ, ಆ ಇಂಡಿಯಾ ಇಂದ ದಾಳಿಂಬೆ ಪೊಮೊಗ್ರನೈಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಥ್ರೂ ಏರ್ ಆಸ್ಟ್ರೇಲಿಯಾಗೆ. ಆದ್ರೆ ಈ ಸರಿ ಏನ್ ಮಾಡಿದ್ದಾರೆ, ಒಂದು ಟ್ರಯಲ್ ಕಂಡಕ್ಟ್ ಮಾಡಿ ಬೇಡ ಮತ್ತೆ ಇನ್ನ 2 ಕಂಪ್ನಿಗಳು ಸೇರ್ಕೊಂಡು ಕೃಷಿ ಅಂದ್ರೆ ಸಮುದ್ರದ ಮುಖಾಂತರ ಕಳಿಸಿದ್ದಾರೆ. ಇದು 37 ದಿನ ತಗೊಂಡಿದ್ರು. ಕ್ವಾಲಿಟಿ ಅಪ್ರೂವ್ ಆಗಿದೆ. ಅಲ್ಲಿ ಕ್ವಾಲಿಟಿ ಅಪ್ರೂವ್ ಆಗಿರೋದ್ರಿಂದ ಇವ್ರು ಒಂದು ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ನ ಸೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸಿಡ್ನಿಗೆ ತಲುಪಿ ಅಲ್ಲಿ ಅಕ್ಸೆಪ್ಟ್ ಆಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ಗೆ ಅಂದ್ರೆ ಇಲ್ಲಿ ಭಾರತದಲ್ಲಿ ಬೆಳೆದಿರುತ್ತಂತ ದಾಳಿಂಬೆಗೆ ತುಂಬಾ ಒಂದು ಬೆಲೆ ಬರುತ್ತೆ. ಆಮೇಲೆ ಕಾಸ್ಟ್ ಎಕ್ಸ್ಪೋರ್ಟ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಆದ್ರಿಂದ ಇದು ನಮ್ಮ ಒಂದು ಭಾರತದ ಎಕ್ಸ್ಪೋರ್ಟ್ಗೆ ತುಂಬಾ ಸಹಾಯ ಆಗುತ್ತೆ. ಆಸ್ಟ್ರೇಲಿಯಾಗೆ ಜಾಸ್ತಿ ಹೋಗ್ತಾ ಇದ್ದದ್ದು. ಮೊದಲು ಏರಲ್ಲಿ ತಗೊಂಡು ಹೋಗ್ತಾ ಇದ್ರಿ, 500 kg 1000 kg ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಆದ್ರೆ ಇದು ಫಸ್ಟ್ ಟೈಮ್ 6.5 ಟನ್ಸ್ ಟ್ರಯಲ್ ನೋಡೋದಕ್ಕೋಸ್ಕರ 6.5 ಟನ್ಸ್ ಒಂದ್ಸಾರಿ, ಮತ್ತೆ 5.5 ಟನ್ಸ್ ಇನ್ನೊಂದು 2 ಬಾಗ್ವಾ ಅನ್ನೋ ಒಂದು ವೆರೈಟಿನ ಸೋಲಾಪುರದಿಂದ ಕಳಿಸಿದ್ರು. ಇದು ಸಕ್ಸಸ್ಫುಲಿ ರೀಚ್ ಆಗಿದೆ. ಹಾಗಾಗಿ ಇದೊಂದು ಸಂತೋಷದ ಸುದ್ದಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ದಾಳಿಂಬೆ ಒಂದು ಈ ಎಕ್ಸ್ಪೋರ್ಟ್ ಒಂದು ನಮಗೆ ವರದಾನವಾಗಿ ಬರಬಹುದು. ಅದಾಗ್ಲಿ ಅಂತ ನಾವು ಕೂಡ ಆಶಿಸೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.